ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸೋರೆಕಾಯಿ ಹಲ್ವಾ. ಈ ಹಲ್ವಾ ಅಂತೂ ಕ್ಯಾರೆಟ್ ಹಲ್ವಾಕ್ಕಿಂತ ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತೈತ್ರಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಸೂಪರ್ ಅಂದ್ರೆ ಸೂಪರ್ ಇರ್ತೈತ್ರಿ. ಈ ಸೋರೆಕಾಯಿ ಹಲ್ವಾ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಮತ್ತೆ ಸೋರೆಕಾಯಿ ಹಲ್ವಾ ಮಾಡೋಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದರೆ ಸೋರೆಕಾಯಿ. ಇಲ್ಲಿ ನಾನು ಒಂದು ಸೋರೆಕಾಯಿ ತೊಗೊಂಡಿನಿ, ಅಂದರೆ 800 ಗ್ರಾಮ್ ಅಷ್ಟು ನಾನು ಸೋರೆಕಾಯಿ ತೊಗೊಂಡಿನಿ. ಮ್ಯಾಗಿನ ಸಿಪ್ಪೆ ಅಂತೂ ಸೀವ್ದು ತುರ್ಕೊಂಡಿದ್ದೈತಿ. ಫ್ರೆಂಡ್ಸ್, ಒಳಗಿನ ಬೀಜ ಇರ್ತಾವಲ್ರಿ ವೈಟ್ ಕಲರ್ದು, ಅದಂತೂ ಹಾಕಬಾರ್ದ್ರಿ. ಆಮ್ಯಾಗ ಅರ್ಧ ಬಾಟ್ಲಷ್ಟು ಸಕ್ರೆ ರೀ. ಫ್ರೆಂಡ್ಸ್, ನೀವು ಸಕ್ರೆ ಜಾಸ್ತಿ ಕಮ್ಮಿನೂ ತೊಗೋಬೋದು. ಆಮ್ಯಾಗ ಅರ್ಧ ಬಾಟ್ಲಷ್ಟು ಬಾದಾಮ್, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿನಿ. ಅರ್ಧ ಬಾಟ್ಲಷ್ಟು ಗೋಡಂಬಿ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಸ್ವಲ್ಪ ಏಲಕ್ಕಿ ಪುಡಿ, ಅರ್ಧ ಬಾಟ್ಲಷ್ಟು ತುಪ್ಪ, ಆಮ್ಯಾಗ 1 ಗ್ಲಾಸಷ್ಟು ಹಾಲು ರೀ. ಬಿಸಿ ಹಾಲಂತೂ ತಣ್ಣಗೆ ಮಾಡಿದ್ದೈತ್ರಿ. ಇದ್ರೊಳಗಂತೂ ಸಕ್ರೆ ಹಾಕಿಲ್ಲ ರೀ. ಫ್ರೆಂಡ್ಸ್, ಇದಿತ್ತು ರೀ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ರೀ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ಕಡಾಯಿ ಇಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಗೆ ಯಾವ ಕಡಾಯಿ ಇರ್ತೈತಲ್ಲ ಅದು ನೀವು ಯೂಸ್ ಮಾಡ್ಬೋದು. ಆಮ್ಯಾಗ ಇಲ್ಲಿ ನೋಡಿರಿ ತುಪ್ಪ ಹಾಕೋಣ ಮೊದಲಿಗೆ. ಆಮ್ಯಾಗ ಬಾದಾಮ್ ಹಾಕೋಣ್ರಿ. ಬಾದಾಮ್ ಹಾಕಿ ಜಾಸ್ತಿ ಫ್ರೈ ಮಾಡೋದು ಬೇಡ್ರಿ. ಜಸ್ಟ್ ಅದು ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು, ತೆಗೆದು ಬಿಡೋದ್ರಿ. ಭಾಳ ಸುಡೋದು ಬೇಡ್ರಿ. ಫ್ರೆಂಡ್ಸ್, ಬಾದಾಮ್ ಅಂತೂ ಫ್ರೈ ಆಗೈತ್ರಿ. ಇವಾಗ ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ. ನೋಡಿರಿ, ತೆಗೆದು ಬಿಡೋಣ. ಇವಾಗ ಇದ್ರೊಳಗೆ ಗೋಡಂಬಿ ಹಾಕೋಣ. ಗೋಡಂಬಿ ಹಾಕಿ ಅದನ್ನು ಅಷ್ಟೇ ರೀ, ಜಾಸ್ತಿ ಅಂತೂ ಫ್ರೈ ಮಾಡಬಾರ್ದು. ನೀವು ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಏನಾಗ್ತೈತ್ರಿ, ಪೂರ್ತಿ ಸುಟ್ಟೋಗ್ತೈತ್ರಿ. ಗೋಡಂಬಿ ಅಂತೂ ಫ್ರೈ ಆಗೈತ್ರಿ. ಇವಾಗ ತೆಗೆದು ಬಿಡೋಣ ರೀ. ಬೇರೆ ಪ್ಲೇಟ್ನಾಗ ಸಪ್ರೇಟಾಗಿ ತೆಗೆದು ಬಿಡೋಣ ಗೋಡಂಬಿನ. ಇವಾಗ ಇದ್ರೊಳಗೆ ನಾವು ನೋಡಿರಿ ಸೋರೆಕಾಯಿ ಏನು ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಇವಾಗ ಹಾಕ್ಬಿಡೋಣ ರೀ. ಫ್ರೆಂಡ್ಸ್, ನಿಮ್ಗೆ ಬೇಕಂದ್ರೆ ಇದು ಸೋರೆಕಾಯಿನಾಗ ಎಕ್ಸ್ಟ್ರಾ ನೀರು ಇರ್ತೈತ್ರಿ, ಅದನ್ನು ತೆಗೆದು ಹಾಕ್ಬೋದು. ನಾನಂತೂ ಇದು ಎಕ್ಸ್ಟ್ರಾ ನೀರಂತೂ ತೆಗೆದಿಲ್ಲ ರೀ. ಸೋರೆಕಾಯಿ ಹಾಕಿ ನೋಡಿರಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದ್ರೊಳಗೆ ಹಸಿ ವಾಸನೆ ಹೋಗೋದನ್ನು ನಾವು ತುಪ್ಪದಾಗ ಫ್ರೈ ಮಾಡ್ಕೊಳ್ಳೋಣ ರೀ. ನೋಡಿರಿ, ತುಪ್ಪ ಏನಾದರೂ ನಿಮ್ಗೆ ಕಮ್ಮಿ ಅನಿಸಿದ್ರಲ್ಲ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಹಾಕ್ಬೋದು ರೀ. ತುಪ್ಪ ಎಷ್ಟು ನೀವು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಚಲೋ ಇರ್ತೈತೆ ರೀ ಸೋರೆಕಾಯಿ ಹಲ್ವಾ. ಇಲ್ಲಿ ನೋಡಿರಿ, ಇದ್ರೊಳಗಂತೂ ನೀರಿನ ಅಂಶ ಅಂತೂ ಸ್ವಲ್ಪ ಕಮ್ಮಿ ಆಗೈತ್ರಿ. ಇವಾಗ ನೋಡಿರಿ ಸಕ್ರೆ ಹಾಕೋಣ. ಮೊದಲಿಗೆ ನೀವು ಸೋರೆಕಾಯಿ ಜೊತೆ ನೀವು ಸಕ್ರೆ ಹಾಕಬಾರ್ದ್ರಿ. ಇಲ್ಲಿ ನೋಡಿರಿ, ಸಕ್ರೆ ಹಾಕಿದ್ಮ್ಯಾಗ ಫ್ರೈ ಮಾಡ್ಕೊಳ್ಳೋಣ. ಒಂದು ವೇಳೆ ನೀವು ಮೊದಲಿಗೆ ನೀವು ಸೋರೆಕಾಯಿ ಜೊತೆಗೆ ಫ್ರೈ ಮಾಡ್ಕೊತಿಲ್ಲ ಸೋರೆಕಾಯಿ, ಆವಾಗ ಏನಾದರೂ ನೀವು ಸಕ್ರೆ ಹಾಕಿದ್ರಲ್ಲ, ಸಕ್ರೆ ಅನ್ನೋದು ನೀರು ಬಿಡ್ತೈತ್ರಿ. ಆವಾಗ ಏನಾಗ್ತೈತ್ರಿ, ಸೋರೆಕಾಯಿನಾಗ ಹಸಿ ವಾಸನೆ ಇರ್ತೈತಲ್ಲ ಅದು ಹೋಗೋದಿಲ್ಲ ರೀ. ಹಂಗಂತೇಳಿ ನೀವು ಸೋರೆಕಾಯಿ ಹಾಕಿ ತುಪ್ಪದಾಗ ಚಲೋ ಫ್ರೈ ಆದ್ಮ್ಯಾಗ ನೀವು ಸಕ್ರೆ ಹಾಕ್ಬೇಕ್ರಿ. ಇದೊಂದು ನೀವು ಜ್ಞಾಪಕ ಇಟ್ಕೋರಿ. ಇಲ್ಲಿ ನೋಡಿರಿ, ತುಪ್ಪ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಬೋದ್ರಿ. ನೀವು ಎಷ್ಟು ತುಪ್ಪ ಜಾಸ್ತಿ ಹಾಕ್ತಿರಲ್ರಿ ಅಷ್ಟು ಚಲೋ ಆಗ್ತೈತ್ರಿ ಸೋರೆಕಾಯಿ ಹಲ್ವಾ. ಇಲ್ಲಿ ನೋಡಿರಿ, ಇವಾಗಂತೂ ನೀವು ನೋಡ್ಲಿಕ್ಕತ್ತೀರಲ್ಲ ನೀರು ಬಿಡಾಕತ್ತೈತೆ ನೋಡಿರಿ ಸಕ್ರಿದು. ಹಿಂಗಾಗಬಾರ್ದು ಅಂತೇಳಿ ಮೊದಲಿಗೆ ನೀವು ಸೋರೆಕಾಯಿನ ಚಲೋ ತುಪ್ಪದಾಗ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಇವಾಗ ಇದ್ರೊಳಗೆ ನೋಡಿರಿ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡೋಣ್ರಿ. ಸೋರೆಕಾಯಿ ಮತ್ತು ಸಕ್ಕರೆ ಅನ್ನೋದು ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ. ಇಲ್ಲಿ ನೋಡಿರಿ, ಗಟ್ಟಿ ಆದ್ಮ್ಯಾಗ ನೀವು ಹಾಲು ಹಾಕಬೇಕು. ಒಮ್ಮಿಕ್ಲೆ ನೀವು ಹಾಲು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇವಾಗ ಇದ್ರೊಳಗೆ ಹಾಲು ಹಾಕೊಂಡ್ರಿ. ಹಾಲೊಳಗಂತೂ ನಾನು ಸಕ್ಕರೆ ಅಂತೂ ಹಾಕಿಲ್ಲ ರೀ. ಹಾಲಂತೂ ಬಿಸಿ ಮಾಡಿ ಆಮ್ಯಾಗ ಹಾಕಿರಿ. ನೀವು ತಣ್ಣಗಿರೋ ಹಾಲು ಹಾಕಿದ್ರಲ್ಲ ವಾಸನೆ ಬರ್ತೈತ್ರಿ, ಹಾಲಿನ ವಾಸನೆ ಬರ್ತೈತಿ. ಹಂಗಾಗಬಾರ್ದು ಅಂತೇಳಿ ನೀವು ಮೊದಲು ಬಿಸಿ ಮಾಡಿ ಆಮ್ಯಾಗ ಹಾಕ್ಬೇಕ್ರಿ. ಇದನ್ನ ಇವಾಗ ಚಲೋ ಮಿಕ್ಸ್ ಮಾಡೋಣ್ರಿ. ಸ್ವಲ್ಪ ಗಟ್ಟಿ ಹಾಕೋತನ ಮಿಕ್ಸ್ ಮಾಡೋಣ. ಇವಾಗ ನೋಡ್ಲಿಕ್ಕತ್ತಿರಲ್ಲ ಗಟ್ಟಿ ಆಗೈತ್ರಿ ಸೋರೆಕಾಯಿ ಅಂತೂ. ಇಲ್ಲಿ ನೋಡಿರಿ, ಇವಾಗ ಇದ್ರೊಳಗೆ ಬಾದಾಮ್ ಹಾಕೊಂಡ್ರಿ, ಗೋಡಂಬಿ ಹಾಕೋಣ. ಬಾದಾಮ್ ಮತ್ತು ಗೋಡಂಬಿ ಹಾಕಿದ್ಮ್ಯಾಗ ಮಿಕ್ಸ್ ಮಾಡೋಣ್ರಿ ಚಲೋ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾಯಿರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಫ್ರೆಂಡ್ಸ್, ನೀವು ಯಾವಾಗಲೂ ಮನ್ಯಾಗ ಕ್ಯಾರೆಟ್ ಹಲ್ವಾ ಮಾಡೇ ಮಾಡ್ತೀರಿ. ಹಿಂಗೆ ಒಂದ್ಸರಿ ನೀವು ಸೋರೆಕಾಯಿ ಹಲ್ವಾ ಅಂತೂ ಮನ್ಯಾಗ ಮಾಡಿ ನೋಡಿರಿ. ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ಸ್ವಲ್ಪ ವೆರೈಟಿನೂ ಅನಿಸ್ತೈತಿ. ಇದನ್ನಂತೂ ಇವಾಗ ಗಟ್ಟಿ ಆಗೋತನ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಸೋರೆಕಾಯಿ ಹಲ್ವಾ ಅಂತೂ ಗಟ್ಟಿ ಆಗೈತ್ರಿ. ಇದಂತೂ ರೆಡಿ ಐತಿ. ಇವಾಗ ಗ್ಯಾಸ್ ಬಂದ್ ಮಾಡೋಣ. ಗ್ಯಾಸ್ ಬಂದ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಬರೀ. ಮತ್ತೆ ಫ್ರೆಂಡ್ಸ್, ರೆಡಿ ಐತ್ರಿ ಸೋರೆಕಾಯಿ ಹಲ್ವಾ. ಈ ಸೋರೆಕಾಯಿ ಹಲ್ವಾ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಸೋರೆಕಾಯಿ ಹಲ್ವಾ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ.
ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್, ಇದೈತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.